ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವತು ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪಾಪ ದೊಡ್ಡದ, ಪರಮಾತ್ಮ ದೊಡ್ಡವನ? ಪರಮಾತ್ಮ ಎಷ್ಟೆಲ್ಲ ದೊಡ್ಡವನು ಅಂದ ಮೇಲೆ ಅವನ ಸಾಧನೆಯೂ ದೊಡ್ಡದು. ಅಲ್ಲಿ ಹೋಗಿ ಸೇರುವ ನಮ್ಮ ಆತ್ಮವೂ ದೊಡ್ಡದು. ಇದರ ಮುಂದೆ ಪಾಪ ಎಲ್ಲಿ? ಅದು ಬಂದು ಅಡ್ಡಿ ಆಗೋದು ಹೇಗೆ? ಅದಕ್ಕೆಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸಾಧಾರಣವಾಗಿ ನೀವು ಸದ್ವಿಷಯವನ್ನು ಮಾತನಾಡಲಿಕ್ಕೆ ಹೊರಟ್ರೆ, ಪ್ರಾಮಾಣಿಕವಾಗಿ ಮಾತಾಡ್ಲಿಕ್ಕೆ ಹೊರಟ್ರೆ, ನಿಷ್ಕಲ್ಮಶವಾಗಿ ಮಾತಾಡ್ಲಿಕ್ಕೆ ಹೊರಟ್ರೆ ಪ್ರಕೃತಿ ಎಲ್ಲ ಕಣ್ಮುಂದೆ ಬರುತ್ತೆ ಅಂತ, ತಾನಾಗಿ ಉದಾಹರಣೆಯಾಗಿ ನಿಲ್ಲುತ್ತೆ ಅಂತ. ಅದು ನಾವು ಕೇಳಿದ್ದ ಹೌದು, ನಮ್ಮ ಅನುಭವ ಕೂಡ ಹೌದು ಅಂತ. ನಿಮಗೆ ಸ್ವಾರ್ಥ ಇಲ್ಲ, ನೀವು ಪರಮಾತ್ಮನನ್ನು ಹಂಚೋ ಪ್ರಯತ್ನ ಮಾಡ್ತಾಯಿದ್ದೀರಿ, ಸತ್ಯವನ್ನು ಹಂಚುವ ಪ್ರಯತ್ನ ಮಾಡ್ತಾಯಿದ್ದೀರಿ ಅಂತಾದರೆ ಎಲ್ಲವೂ ನಿಮಗೆ ನಾ ಮುಂದೆ ತಾ ಮುಂದೆ ಅಂತ ಉದಾಹರಣೆಯಾಗಿ ಬಂದಿಲ್ಲತ್ತೆ. ನನ್ನನ್ನು ತಗೋ ಅಂತ ಪ್ರಕೃತಿಯೇ. ಅದನ್ನ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ನಾವೇ ಉದಾಹರಣೆ ಅದು, ನಿನ್ನೆಯ ನಾವು ಅಂತ. ನಿಜವಾಗಿ ತುಂಬ ಚಿಕ್ಕ ವಿಷಯ ಅದು, ತುಂಬ ಚಿಕ್ಕ ವಿಷಯ, ಆದರೆ ಉದಾಹರಣೆಗೆ ಯೋಗ್ಯ ಅಂತ ಅನ್ನಿಸ್ತು, ಈ ವಿಷಯಕ್ಕೆ ಯೋಗ್ಯ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ತಗೊಳ್ತಾ ಇದ್ದೇವೆ. ನಿನ್ನೆ ಪ್ರವಚನ ಮಾಡ್ತಾಯಿದ್ವು, ಇಲ್ಲಿ ಇದೇ ವಿಷಯದಲ್ಲೇ ಪ್ರವಚನ ಮಾಡ್ತಾಯಿದ್ವು. ಮಾಡುವ ಹೊತ್ತಿನಲ್ಲಿ ನೀವೆಲ್ಲ ತದೇಕ ಚಿತ್ತವಾಗಿ ಕೇಳ್ತಾ ಇದ್ರಿ. ಆದರೆ ಇನ್ನೊಂದು ಜೀವ ಕೇಳೋದ್ರ ಜೊತೆಗೆ ಬೇರೆ ಏನೋ ಮಾಡ್ತಾಯಿತ್ತು. ಒಂದು ಇರುವೆ ಅದು ಇಲ್ಲಿ ಬಂದು ಕಚ್ಚಿತಾ ಇತ್ತು, ಆ ಕಡೆ ಈ ಕಡೆ ಬಂದು. ಆ ಸಮಯದಲ್ಲಿ ಇಡೀ ಪ್ರವಚನ ನೀವು ಕೇಳ್ತಾ ಇದ್ರೆ, ಇಡೀ ಪ್ರವಚನ ಅದು ಕಚ್ತಾ ಇದೆ ಅದ್ರ ಪಾಡಿಗೆ. ಅದು ಎಲ್ಲ ಬಟ್ಟೆಯಲ್ಲಿ ಬಂದಿರುತ್ತೆ ಬಿಡಿ. ಅದು ಅಂದರೆ ಸಹಜ. ಈಗ ಸಿಹಿ ಇದ್ದಲ್ಲಿ ಇರುವೆ ಇರುತ್ತಂತೆ. ಬಹುಶಃ ಪ್ರವಚನ ಬಹಳ ಸಿಹಿ ಅಂತ ಅನಿಸಿರ್ಬೋದು ಅದಕ್ಕೂ ಕೂಡ, ಅಥವಾ ಪರಮಾತ್ಮನ ವಿಷಯ ಬಹಳ ಸಿಹಿ ಅಂತ ಅನಿಸಿರ್ಬೋದು, ಅಥವಾ ನಾನು ಒಂದು ಉದಾಹರಣೆ ಆಗ್ತೇನೆ ಅಂತ ಅನಿಸಿರ್ಲೂಬೋದು. ಅದಕ್ಕೆ ನನ್ನ ಒಂದು ತಗೊಳ್ಳಿ, ನನ್ನ ಯಾಕೆ ಬಿಡ್ತೀರಿ ಅಂತ. ಅದ್ರ ಪಾಡಿಗೆ ಅದು ಕಚ್ತಾ ಇದೆ, ಶುರುವಿಂದ ತುದಿಯವರೆಗೂ ಕಚ್ತಾ ಇದೆ. ನಾವು ಪರಿವಾರದ ಹತ್ರ ಹೇಳ್ತಾ ಇದ್ವು, ಅದು ಹಾಯ್ ಅಂದರೆ ನೋವು ಕಡಿಮೆ ಆಗುತ್ತೆ ಸ್ವಲ್ಪ, ಅನ್ನೋ ಹಾಗಿಲ್ಲ. ಹಾಗೆ ಅಂದರೆ ಅದಕ್ಕೆ ಹೇಳಿದ್ದು ಅಂತ. ಚಿಕ್ಕದು ದೊಡ್ಡದು ಅಂತ ಬರೋದಿಲ್ಲ ಅಂತ ಅದಕ್ಕೆ ಹೇಳಿದ್ದು ಅಂತ. ಈಗ ನೀವು ಹೀಗೂ ಹೇಳ್ಬೋದು, ಇರುವೆ ಅಂದರೆ ಏನು, ಗುರುಗಳು ಅಂದರೆ ಏನು ಅಂತ ಅಲ್ವಾ? ಮನುಷ್ಯರ ಎಷ್ಟೋ ದೊಡ್ಡವರು ಇರುವೆಗಿಂತ, ಗುರುಗಳು ಅಂದರೆ ಮನುಷ್ಯರು ದೊಡ್ಡವರು ಅಂತ ಲೆಕ್ಕ. ಅಲ್ಲಿಗೆ ಅದಿಯಲ್ಲಿ ಇರುವೆ ಬಂತು ಅಂದರೆ ಕೊಡೋದಂದ್ರೆ ಉಂಟಾ ಎಲ್ಲಿಯಾದರೂ ಅಂತ ಹಾಗನ್ಸುತ್ತೆ ಅಲ್ವಾ? ಚಿತ್ರ ಬರೆದ್ರೆ, ಒಂದು ವ್ಯಕ್ತಿ ಚಿತ್ರ ಬರೆದ್ರೆ, ಒಂದು ಇರುವೆ ಚಿತ್ರ ಬರೆದ್ರೆ, ಇವ್ರ ಮಧ್ಯೆ ಯುದ್ಧ ನಡೀತು ಅಂತಂದರೆ ಆಗುತ್ತಾ? ನಂಬಕ್ಕಾಗತ್ತಾ? ಒಪ್ಪಕ್ಕಾಗತ್ತಾ? ಅಥವಾ ಇದು ಅರ್ಧ ಗಂಟೆ ಇಡೀ ಉಪದ್ರವ ಮಾಡ್ತು ಅಂದರೆ ಅರ್ಧ ಗಂಟೆ ತನಕ ಸಾಧ್ಯವ ಮಾಡೋಕ್ಕೆ ಅಂತ ಅನಿಸುತ್ತೆ ಅಂತ ಅದನ್ನು ವಿಮರ್ಶೆ ಮಾಡಬೇಕಾದ್ರೆ ಅಂತ. ಆದರೆ ಎಷ್ಟೇ ಚಿಕ್ಕ ವಸ್ತುವಾದರೂ, ಎಷ್ಟೇ ಚಿಕ್ಕ ಶಕ್ತಿ ಆದರೂ ಕೂಡ, ಚಿಕ್ಕದಾದರೂ ಕೂಡ ಯಾವುದೋ ಸಮಯ ಇರುತ್ತೆ ಅಥವಾ ಯಾವುದೋ ಸನ್ನಿವೇಶ ಇರುತ್ತೆ. ಆಯಾ ಸಮಯದಲ್ಲಿ ಅದಕ್ಕೆ ಶಕ್ತಿ ಬಂದುಬಿಡುತ್ತೆ. ಆ ಸಮಯದಲ್ಲಿ ತೊಂದರೆ ಕೊಡೋಕ್ಕೆ ಸಾಕು ಅನ್ನೋ ಶಕ್ತಿ ಬಂದುಬಿಡುತ್ತೆ ಅಂತ. ಅಥವಾ ಒಂದು ಸನ್ನಿವೇಶ ಇದ್ದಾಗ, ಅಥವಾ ಒಳಗೆ ಸೇರ್ಕೊಂಡಿದ್ದಾಗ ಅಂತ. ಈ ಮೂರು ಸಂಗತಿಗಳು ಅಂತ. ಚಿಕ್ಕವರು ದೊಡ್ಡವರು ಅನ್ನೋ ವಿಷಯ ಇಲ್ಲ ಅಲ್ಲಿ ಅಂತ. ಒಳಗೆ ಸೇರ್ಕೊಂಡಿದ್ರೆ ಚಿಕ್ಕವರು ಕೂಡ ದೊಡ್ಡ ಅಪಾಯ ಮಾಡ್ಬೋದು ಅಂತ. ಅಥವಾ ಅಂಥ ಸಮಯದಲ್ಲಿ, ಅಂಥ ಸನ್ನಿವೇಶದಲ್ಲಿ
ಚಿಕ್ಕದು ಕೂಡ ದೊಡ್ಡ ತೊಂದರೆ ಮಾಡಬಹುದು ಅಂತ. ಪಾಪವು ಕೂಡ ಹೀಗೆ, ಪಾಪ ದೊಡ್ಡದು ಅಂತಲ್ಲ, ಅದು ಆ ಸಮಯಕ್ಕೆ ಬಂದು ತೊಂದರೆ ಮಾಡುತ್ತೆ. ನೀವು ಒಳ್ಳೆ ಕೆಲಸ ಮಾಡೋಕೆ ಹೊರಟ್ರೆ ಅವಾಗ ಬರುತ್ತೆ, ಅದು ಅಡ್ಡ ಬರೋದೇ ಅವಾಗ ಅಂತ. ಅದೇ ಈಗಲೇ ನಿಮ್ಗೆ ಹೇಳ್ತೀವಿ, ಬೇಕಾದ್ರೆ 5 ನಿಮಿಷ ಅಲ್ಲಾಡದೆ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ನಮಗೆ 5 ನಿಮಿಷ ಅಲ್ಲಾಡದೆ ಕೂತ್ಕೋಬೇಕು ಅಂತ, ಎಲ್ಲೂ ಕಾಲಿಂದ ತಲೆವರೆಗೆ ಒಂದು ಸಣ್ಣ ಚಲನೆ ಬರಬಾರ್ದು, ಅಲ್ಲಾಡದೆ ಕೂತ್ಕೊಳ್ಳಿ, ನಿಮಗೆ ಪರಮಾತ್ಮ ದರ್ಶನ ಗ್ಯಾರಂಟಿ ಕೊಡ್ಬೋದು ಅಂತ ಈಗಲೇ ಅಂತ. 5 ನಿಮಿಷ ನಿಮಗೆ ಕೂತ್ಕೊಳ್ಳೋಕೆ ಬಂದುಬಿಟ್ರೆ, ಅಂದರೆ ಎಲ್ಲೂ ಅಲ್ಲಿ ಚಲನೆ ಇಲ್ಲದೆ ಕೂತ್ಕೊಳ್ಳೋಕೆ ಬಂದುಬಿಟ್ರೆ, ಶರೀರ ಮನಸ್ಸು ಎರಡು ಕಡೆಗೆ ಚಲನೆ ಇಲ್ಲದಂತೆ ಕೂತ್ಕೊಳ್ಳೋಕೆ ಬಂದುಬಿಟ್ರೆ ಮುಗೀತು, ಅಷ್ಟೇ ಇರೋದು ಅಂತ. ಆಮೇಲೆ ಅದು ಕರ್ಕೊಂಡು ಹೋಗುತ್ತೆ ತಾನಾಗಿ. ನೀವು ಕೂತ್ಕೊಳ್ಳೋಕೆ ಶುರು ಮಾಡಿದರೆ, ಅದು ಪ್ರಯತ್ನ ಪಟ್ಟರೆ ನೀವು ತಕ್ಷಣ ಇಲ್ಲೆಲ್ಲೋ ಒಂದು ನವೆ ಆಗುತ್ತೆ ಕೂಡಲೇ. ಇದು ಅನುಭವ ಅಂತ ಹೇಳ್ತಾರೆ. ಅಂದರೆ ನೀವು ಯಾರು ಬೇಕಾದ್ರೂ ಮಾಡಿ ನೋಡಿ, ಬೇರೆ ಹೊತ್ತಲ್ಲಿ ನೀವು ಏನೋ ಬೇರೆ ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಗೆ ಏನೂ ಆಗೋದಿಲ್ಲ, ಅಥವಾ ಆಗಿದ್ದು ನಿಮಗೆ ಗೊತ್ತಾಗೋದಿಲ್ಲ. ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ, ಅಷ್ಟೊತ್ತಿಗೆ ಇಲ್ಲೆಲ್ಲೋ ಒಂದು ನವೆ ಆಗದಿದ್ದರೆ ಅದೇ ಸಮಯಕ್ಕೆ ಸರಿಯಾಗಿ, ಅಥವಾ ಇನ್ನೇನೋ ಒಂದು ಏನೋ ಅಂತ ಸಂಶಯ ಬರದೇ ಇದ್ದರೆ, ಸೊಳ್ಳೆನೋ ಏನೋ ಒಂದು, ನೀವು ನಾವು ಆ ಉದಾಹರಣೆ ಹೇಳ್ಬೇಕಾದ್ರೆ ನೀವು ಹೇಳ್ತಾ ಇರ್ತೀರಿ, ಅದೇನು ಗುರುಗಳೇ ದಿವಸ ಸೊಳ್ಳೆ ಕಚ್ತಾ ಇರುತ್ತೆ ನಮಗೂ ಕೂಡ, ನಾವು ಆದರೂ ಪ್ರವಚನ ಕೇಳ್ತಾ ಇರ್ತೀವಿ, ನಿಮ್ದು ಏನು ಅಂತ ನೀವು ಹೇಳ್ತಾ ಇರ್ತೀರಿ. ಎಷ್ಟೋ ಸೊಳ್ಳೆ ಕಚ್ತಾ ಇರುತ್ತೆ, ಆದರೂ ಸಹನೆ ಕಳ್ಕೊಳ್ಳದೆ, ಶಾಂತಿ ಬಿಡದೆ, ಸಮರ ಸಾರದೆ ಹೊಡೆದ್ರೆ ರಕ್ತಪಾತ ಆಗುತ್ತೆ ಕೂಡಲೇ. ಅಲ್ಲಿ ನಾವು ಕೂತ್ಕೊಂಡು ಕೇಳಿಲ್ವಾ ಅಂತ, ಆ ಹೊತ್ತಿಗೆ ಬರೋದು ನೋಡಿ ಅಂತ, ಅದೊಂದು ಅದೇ ಸಮಯಕ್ಕೆ ಬರುತ್ತೆ ಅದೊಂದು. ಹಾಗಾಗಿ ಪಾಪದ ಸ್ವಭಾವ ಏನು ಅಂದರೆ, ನಾವೇನೋ ಒಂದು ಸಾಧನೆ ಮಾಡೋಕ್ಕೆ ಹೊರಟಾಗಲೇ ಬರೋದು ಅದು ಅಂತ, ಆ ಸಮಯಕ್ಕೆ ಬರೋದು ಅದು. ಮತ್ತು ಆ ಸಮಯ ಸನ್ನಿವೇಶಗಳಲ್ಲಿ ನಮಗೆ ಪ್ರತಿಕ್ರಿಯಿಸೋಕ್ಕಾಗದೇ ಇರ್ಬೋದು ಅಂತ, ಆಗೋದಿಲ್ಲ ಆ ಸಮಯದಲ್ಲಿ ಅಂತ, ಚಿಕ್ಕದಾದರೂ ಕೂಡ ದೊಡ್ಡದಾಗ್ಬಿಡುತ್ತೆ ಆ ಸಮಯದಲ್ಲಿ. ಹಾಗಾಗಿ ಇವರಿಗೆ ಉದಾಹರಣೆ ಕೊಟ್ಟಿದ್ದು. ಈಗ ನೋಡಿ, ಪ್ರವಚನ ಸಮಯ ಬಿಟ್ಟು ಮೊದಲು ಆಮೇಲೆ ಬಂದರೂ ಅದನ್ನು ಕೊಡವೆ ಹಾಕ್ಕೊಡ್ಬೋದು ಒಂದು ಕ್ಷಣದಲ್ಲಿ ಆ ಕಡೆಗೆ ಅಲ್ವಾ, ಇಲ್ಲ ಸಹಿಸಲೂಬೋದು, ಇಲ್ಲ ಕೊನೆ ಪಕ್ಷ ಹಾಯ್ ಆದರೂ ಅನ್ಬೋದು ಅಂತ, ಅಯ್ಯೋ ಅಂತ ಅನ್ಬೋದು ಅಂತ, ಮೂರಕ್ಕೂ ಅವಕಾಶ ಇಲ್ಲ ಅಂತ. ಅಂದರೆ ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾವು ಕೊಡ್ತಾ ಇರೋದು ಅದನ್ನು ಅಂತ. ಸಮಯ ಯಾವುದು ಅಂತ, ಸನ್ನಿವೇಶ ಯಾವುದು ಅಂತ, ಮತ್ತು ಎಲ್ಲಕ್ಕಿಂತ ಹೆಚ್ಚು ಒಳಗೆ ಸೇರಿಕೊಂಡಿದ್ರೆ ಅಂತ, ಯಾವುದೇ ಶತ್ರು ಒಳಗೆ ಸೇರಿಕೊಂಡಿದ್ರೆ, ಈ ಭದ್ರವಾದ ಕೋಟೆ ಒಳಗೆ ನಾವಿರ್ತೇವೆ, ಶತ್ರುಗಳು ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಕೋಟೆ ಕಟ್ಟಲ್ಪಟ್ಟಿದೆ. ಆದರೆ ಒಬ್ಬರೇ ಒಬ್ಬ ಶತ್ರು ಒಳಗೆ ಸೇರಿಕೊಂಡಿದ್ರೆ ಅವನು ಆ ಹೊತ್ತಿಗೆ ಬಾಗಿಲು ತೆಗೆದು ಬಿಡ್ತಾನೆ ಕೋಟೆದು. ಇನ್ನೆಲ್ಲ ಒಂದು ಛೇದವನ್ನು, ಅಂದರೆ ಒಂದು ಸುರಂಗ ಮಾರ್ಗವನ್ನು, ಇನ್ಯಾವುದೋ ಒಂದು ಇಟ್ಟಿಗೆ ಸಡಿಸಿಬಿಡ್ತಾನೆ ಅವನು, ಅಲ್ಲಿಂದ ಒಳ ಬರೋ ಥರ ಮಾಡಿಬಿಡ್ತಾನೆ. ಒಳಗಿದ್ದರೆ ಅಪಾಯ ಅಂತ. ಈ ಪಾಪಕ್ಕೆ ಈ 3 ಇದೆ ಅಂತ. ಅದು ಬಂದು ದಾಳಿ ಮಾಡುವಾಗ ಈ ಸಮಯ, ಸನ್ನಿವೇಶ ಮತ್ತು ಒಳಗಿರೋದು, ಈ 3 ಇಟ್ಕೊಂಡೇ ಬರಬೇಕಾದ್ರೆ ಅದು ಅಂತ. ಯಾಕೆಂದರೆ ಅದು ಇರುವುದೇ ಒಳಗೆ. ಈಗ ಘಟನೆ ಹೊರಗೆ ನಡೆದ್ರು, ಅದರಿಂದ ಬರುವ ಪಾಪ ಇರುವುದು ಒಳಗೆ, ನಮ್ಮೊಳಗೆ, ಆಳದಲ್ಲಿ, ಆತ್ಮದಲ್ಲಿ ಅಲ್ಲ, 1 ಸ್ಟೆಪ್ 2 ಸ್ಟೆಪ್ ಈ ಕಡೆಗೆ ಅಂತ ಅಲ್ಲಿರುತ್ತೆ ಅದು ಅಂತ, ಅಷ್ಟು ಒಳಗಿರುತ್ತೆ. ಅಲ್ಲಿದ್ದು ಸಮಯ ಕಾಯ್ತಾ ಇರುತ್ತೆ. ನಾವು ಏನೇ ಒಳ್ಳೆ ಕೆಲಸ ಮಾಡೋಕೆ ಹೊರಡುವಾಗ ಬಂದು ಕಾಲು ಕಟ್ಟುತ್ತೆ ಅದು. ಹಾಗಾಗಿ ಶ್ರೇಯಾಂಸಿ ಬಹುವಿಘ್ನಾನಿ, ಒಳ್ಳೆ ಕೆಲಸಕ್ಕೆ ವಿಘ್ನ ಜಾಸ್ತಿ, ಒಳ್ಳೆಯದಕ್ಕೆ ತೊಂದರೆ ಜಾಸ್ತಿ. ನಾವು ಯಾವಾಗಲೂ ಉದಾಹರಣೆ ಕೊಡೋದು, ಈ ಹಲಸಿನ ಹಣ್ಣಿಗೆ ಇಷ್ಟೆಲ್ಲ ಮುಳ್ಳು ಯಾಕೆ, ಅಲ್ಲಿ ಆಗೋಕ್ಕೆ ಎಷ್ಟು ಒಳ್ಳೆ ಹಣ್ಣು ಪಾಪ, ಅದು ಎಂಥ ಬಣ್ಣ, ಚಿನ್ನದ ಬಣ್ಣ ಅಂತ, ಎಂಥ ಪರಿಮಳ, ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ, ಪರಿಮಳ ಎಲ್ಲಿದೆ ಅಂತ ನೋಡೋದು ಅನಿವಾರ್ಯ ಆಗಿಬಿಡುತ್ತೆ ಅಂತ, ಅಂಥ ಪರಿಮಳ ಅದಕ್ಕೆ ಅಂತ. ಎಂಥ ಸಿಹಿ ಅಂದರೆ, ಸಕ್ಕರೆ ಕಾಯಿಲೆ ಜೋರಿದ್ದರೂ ಆಮೇಲೆ ಬೇಕಾದ್ರೆ 2 ಮಾತ್ರ ಜಾಸ್ತಿ ತೊಗೊಂಡ್ರೆ ಆಯ್ತು ಅಂತ, ಈಗ ತಿಂದ್ಬಿಡೋದು ಅಂತ ಅನ್ಸೋಷ್ಟರ ಮಟ್ಟಿಗೆ ಅಷ್ಟು ಸಿಹಿ ಪರಿಮಳ ಎಲ್ಲ ಇದೆ ಅದಕ್ಕೆ ಅಂತ, ಎಲ್ಲ ಸರಿ. ಆದರೆ ಆ ಮೇಣಪ್ಪ ಏನದು ಅಂತ, ಹಿಂದೆ ಮುಟ್ಟಿದ ಎಷ್ಟು ಮೇಣ ಅಂದರೆ ಅಷ್ಟು ಮೇಣ, ಇನ್ಯಾವ ಹಣ್ಣಿಗೂ ಅಷ್ಟು ಮೇಣ ಇಲ್ಲ ಅಂತ, ಅಷ್ಟು ಮೇಣ ಅದರಲ್ಲಿ. ಮೇಣ ಜಾಸ್ತಿಯೋ ತಿರುಳು ಜಾಸ್ತಿ ಅಂತ ಪ್ರಶ್ನೆ ಬರೋ ಅಷ್ಟರ ಮಟ್ಟಿಗೆ. ಮತ್ತು ಅದಕ್ಕೇನು ಹೊರಗಡೆ ಮುಳ್ಳು, ಆಮೇಲೆ ಅದ್ರ ಒಳಗೆ ಮಧ್ಯೆ ಮಧ್ಯೆ ನಿಸ್ಸಾರವಾದಂಥ ಇದು ಅಂಶ ತುಂಬ ಅದಕ್ಕೆ, ಅಲ್ಲಿ ದಪ್ಪ ಬೇರೆ ತುಂಬ.
ಇನ್ನು ಆ ತೊಳೆಯ ಒಳಗಡೆಗೆ ಬೀಜ ಬೇರೆ, ಅದೇನು ಗಟ್ಟಿ ಇಟ್ಕೊಂಡಿರುತ್ತೆ, ಅದು ತೆಗೆಯೋದೇನು ಸುಲಭ ಅಲ್ಲ. ಹೋಗ್ಬೇಕಾದ್ರೆ ನಮ್ಗೆ ಬೇಜಾರಾಗುತ್ತೆ, ಸ್ವಲ್ಪ ಇದು ಹೋಗ್ಬಿಡುತ್ತೆ, ತಿರುಳು ಹೋಗ್ಬಿಡುತ್ತೆ ಅದ್ರ ಜೊತೆಗೆ ಅಂತ. ಹೋಗ್ತಾ ಹೋಗ್ತಾ ನಮಗೊಂದು ಸ್ವಲ್ಪ ನಷ್ಟ ಮಾಡಿ ಹೋಗುತ್ತೆ ಅದು ಅಂತ. ಮೂಗುಂತಿರುತ್ತೆ ಮಧ್ಯದಲ್ಲಿ, ಹಣ್ಣಿನ ಮಧ್ಯದಲ್ಲಿ. ಅಲ್ಲಿ ಇಷ್ಟೆಲ್ಲ ವಿಘ್ನಗಳು, ಒಂದಿಷ್ಟೆಲ್ಲ ತೊಂದರೆ ಅಂತ, ಇಷ್ಟು ಪ್ರೊಟೆಕ್ಷನ್ ಬೇಕಾ ಅಂತ, ಏನು ಕಷ್ಟವಪ್ಪ ಅಂತ. ಅದಕ್ಕೆ ನಾವು ಎಷ್ಟೋ ಸತಿ ಅಂದ್ಕೊಳ್ತೇವೆ, ಇದೆಲ್ಲ ಇಲ್ಲದೇ ಆ ತಿರುಳು ಇದೆಯಲ್ಲ ಅದು ಮಾತ್ರ ಮರದಲ್ಲಿ ಇದು ಇರುತ್ತೆ ಅಂತ ಅಂದ್ಕೊಳ್ಳಿ ನೀವು. ನಿಮಗೆ ಸಿಗಲ್ಲ, ಅದು ಗ್ಯಾರಂಟಿ. ಅದು ಮಾತ್ರ ಬಿಟ್ಟರೆ ಮರದಲ್ಲಿ ಅದು ಬೆಳೆಯೋದೇ ಇಲ್ಲ, ಆಮೇಲೆ ಉಳಿದಿದ್ದು ಹಣ್ಣಾಗೋದು ಆಮೇಲೆ. ಹಾಗಾಗಿ ಅಂದರೆ ಒಳ್ಳೇದು ಯಾವುದಿದ್ರೂ ಕೂಡ ಅಷ್ಟು ತೊಂದರೆಗಳು ಅದಕ್ಕೆ ಅಂತ. ಅದು ಬಂದು ತೊಂದರೆ ಕೊಡೋ ಸ್ಥಾನವೇ ಅದು. ನೀವು ಕೆಟ್ಟ ಕೆಲಸ ಮಾಡೋಕ್ಕೋದ್ರೆ ಪಾಪ ಅಡ್ಡು ಬರೋದಿಲ್ಲ, ಸಪೋರ್ಟ್ ಮಾಡುತ್ತೆ ಅದು ಅಂತ. ಮಾಡು ಅಂತ, ಇನ್ನೂ ಮಾಡು ಅಂತ. ಅಂದರೆ ಅದು ನಾನು ಈ ಮೊದಲೇ ನಿಮ್ಗೆ ಹೇಳಿದ್ದು ಅಂತ, ತಮ್ಮ ಪೈಕಿಯವರು ಬರೋದಾದ ಖುಷಿ ಅಂತ. ಅದನ್ನೇ ನಿಮಗೆ ಇನ್ನೊಂದು ಇಲ್ಲೇ ಪ್ರವಚನ ಹೇಳಿದ್ದು. ಯಾರೋ ಒಬ್ಬ ಚೀಫ್ ಮಿನಿಸ್ಟರ್ ಆದರೆ ತನ್ನ ಜಾತಿಯವ್ರನ್ನೆಲ್ಲ ಕಡೆ ತಂದು ತುಂಬ್ತಾನೆ ಅವನು. ತನ್ನ ಪೈಕಿಯವರು, ತನ್ನ ಜಾತಿಯವರು, ತನ್ನ ಆತ್ಮೀಯವರು, ತಾನು ಹೇಳಿದ್ನ ಕೇಳೋರು, ತನಗೆ ಒಗ್ಗೋರು, ಸಲ್ಲೋರು, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕೀ ಪೋಸ್ಟ್ಗಳಲ್ಲಿ ಅವ್ರನ್ನ ತಂದು ತುಂಬ್ತಾನವನು ಅಲ್ವಾ. ಅಲ್ಲಿ ಇಲ್ಲಿ ಅಂತಲ್ಲ, ಎಲ್ಲೇ ಹೋದರೂ ಕೂಡ ಯಾವುದೇ ವ್ಯಕ್ತಿ, ಅನೇಕರು ತಮಗೆ ಬೇಕಾದವರು, ತಮ್ಮ ಜಾತಿಯವರು, ತಮ್ಮ ಬಳಗ, ತಮ್ಮ ಅಂಥವ್ರನ್ನೇ ತಗೊಳ್ತಾರೆ ಹತ್ತದಲ್ಲಿ. ಪ್ರಾಮಾಣಿಕರಾದರೂ ಅಷ್ಟೇ. ಒಬ್ಬ ಪ್ರಾಮಾಣಿಕ ಹೋಗಿ ಕೂತ್ಕೊಂಡ್ರೆ ಪ್ರಾಮಾಣಿಕನ ಹುಡುಕ್ತಾನವನು, ಅವ್ರನ್ನೇ ತಂದು ತುಂಬ್ತಾನವನು, ಸಾಧ್ಯ ಅದಲ್ಲದ. ಹಾಗೆ ಪಾಪ ಒಳಗೆ ಬಂದರೆ ಪಾಪವನ್ನೇ ಕರೆಯುತ್ತೆ ಅದು, ಇನ್ನಷ್ಟು ಪಾಪ ಮಾಡೋಕ್ಕೆ ಪ್ರೇರಣೆ ಕೊಡುತ್ತೆ ಅದು, ಹೊರತು ಪುಣ್ಯ ಮಾಡೋಕ್ಕೆ ಪ್ರೇರಣೆ ಕೊಡೋದಿಲ್ಲ ಅದಂತ. ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಪಾಪಕ್ಕೆ ಅಂತ ಹೊರಟ್ರೆ ಅದನ್ನು ದೂಡು ಕೊಡುತ್ತೆ ನಮ್ಮನ್ನು ಅಂತ, ಹೋಗು 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 ಅಂತ. ಆದರೆ ಪುಣ್ಯಕ್ಕೆ ಹೊರಟಾಗ ಅದು ಬಂದು ಅಡ್ಡಗಾಲು ಹಾಕತ್ತೆ. ಯಾಕೆಂದರೆ ಗ್ರಾಚಾರ ಬರೋದು ಅದಕ್ಕೆ, ನಾವು ಪುಣ್ಯ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ. ಪುಣ್ಯಗಳು ಒಳಗಡೆ ಬರೋಕ್ಕೆ ಶುರು ಆದರೆ ಪಾಪಕ್ಕೆ ಇರೋಕ್ಕೆ ಕಷ್ಟ ಆಗುತ್ತೆ, ವಾತಾವರಣ ತುಂಬ ತೊಂದರೆ ಆಗುತ್ತೆ ಅಂತ. ಅದೇ ಪರಮಹಂಸರ ಉದಾಹರಣೆ ಇದೆಯಲ್ಲ, ನಮ್ಗೆ ಬಹಳ ಪ್ರಿಯವಾದ ಉದಾಹರಣೆ ಇದು. ಮೀನು ಮಾರೋಳು ಆಕಸ್ಮಿಕವಾಗಿ ಅವಳಿಗೊಬ್ಬಳು ಹೂ ಮಾರೋಳು ಗೆಳತಿ ಇದ್ಲು, ಅಲ್ಲಿ ರಾತ್ರಿ ಉಳಿಬೇಕಾಗಿ ಬಂತು. ಹೂ ಮಾರೋಳಲ್ಲಿ ನಿದ್ದೆನೇ ಬರಲಿಲ್ಲ, ತಲೆನೋವು ಬಂತಂತೆ ಅವಳಿಗೆ ರಾತ್ರಿ. ಯಾಕೆಂದರೆ ದುರ್ಗಂಧ ಯಾವುದ್ರಿದ್ದು, ಮಲ್ಲಿಗೆದು ಹೂಗಳಿತ್ತು ಅಲ್ಲಿ. ಆ ಹೂಗಳು ಆ ಪರಿಮಳ ತುಂಬ ಇತ್ತಲ್ಲ, ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ಅವಳಿಗೆ ಘಾಟ್ ಆಗಿಬಿಡ್ತದೆ ಅಂತ. ತಲೆನೋವು ಬಂದುಬಿಟ್ಟಿದೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಕೊನೆಗೂ ನಿದ್ದೆ ಬಂದಿದ್ದು ಹೇಗೆ ಅಂದರೆ, ಸುದೈವ ಅವಳು ಆ ಮೀನು ಮಾರು ಬುಟ್ಟಿ ತೊಗೊಂಬಂದಿದ್ದು ಬರಬೇಕಾದ್ರೆ ಅವಳು ಅದನ್ನು ಮುಖಕ್ಕೆ ಕೌಚ್ ಹಾಕ್ಕೊಂಡು ಮಲ್ಕೊಂಡ್ಲಂತ. ನಿದ್ದೆ ಬಂತು ಚೆನ್ನಾಗಿ ಅಂತ. ಎಲ್ಲಿಂದಲೂ ಹೂವಿನ ಪರಿಮಳಕ್ಕೆ ಬರೋಕ್ಕೆ ಜಾಗ ಇಲ್ಲ, ಅವಕಾಶ ಇಲ್ಲ. ಆಗ ಅದು ಒಳ್ಳೆ ನಿದ್ದೆ ಬಂತಂತೆ, ಸುಗಂಧ ಅಂತ. ಹಾಗೆ ಅಂದರೆ ಪುಣ್ಯಕ್ಕೆ ಪುಣ್ಯ ಪ್ರಿಯವಾಗತ್ತೆ, ಪಾಪಕ್ಕೆ ಪಾಪ ಪ್ರಿಯವಾಗತ್ತೆ, ಸುಗಂಧಕ್ಕೆ ಸುಗಂಧ, ದುರ್ಗಂಧಕ್ಕೆ ದುರ್ಗಂಧ. ಅದರ ಪಾಲಿಗೆ ಈ ಸುಗಂಧವು ಭಾಳ ಅದಕ್ಕೆ ಅಂದರೆ ಭಾಳ ಅನ್ಕಂಫರ್ಟಬಲ್, ಅದಕ್ಕಷ್ಟು ಆ ಥರ ಆಗತ್ತೆ ಅದಕ್ಕೆ ಅಂತ. ಏನು ವಾತಾವರಣ ಅಂತ, ಇಲ್ಲಿ ತುಂಬ ಕ್ಲೀನ್ ಇರೋ ಅಲ್ಲಿ, ತುಂಬ ಸ್ವಚ್ಛತೆ ಇರೋ ಅಲ್ಲಿ ಅಂಥ ಜೀವಿಗಳಿಗೆ ಇರೋಕ್ಕೆ ಕಷ್ಟ ಆಗುತ್ತೆ. 5 ನಿಮಿಷ ಇರೋದಿಲ್ಲವು ಅಂತ, ಜೀವ ಹೋಗ್ಬಿಡುತ್ತೆ ಇದ್ರೆ. ಹಾಗೆ ಪುಣ್ಯಗಳು ಒಳಗೆ ಬರೋಕ್ಕೆ ಶುರುವಾದರೆ ಪಾಪಕ್ಕಲ್ಲಿ ಇರೋಕ್ಕಾಗೋದಿಲ್ಲ, ಇರವು ಸುಖಕರ ಅಂತೂ ಆಗೋದಿಲ್ಲ. ಹಾಗಾಗಿ ನಾನು ಇರುವೆ ಅಂತಾಗಬೇಕು ಅಂದರೆ ಅದಕ್ಕೆ ಅಲ್ಲಿ ಆಗ ಅಂಥವರೇ ಜೊತೆಗೆ ಬೇಕು ತುಂಬ. ಇಲ್ಲ ನಾನು ಇರುವೆ ಅಂತ ಹೋಗ್ಬೇಕಾಗುತ್ತೆ ಅದಂತ, ಇರೋಕ್ಕಾಗಲ್ಲ ಅಲ್ಲಿ ಅಂತ. ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ಅದು ಉಪದ್ರವವನ್ನು ಮಾಡುತ್ತೆ. ಸಮಯಕ್ಕೆ ಸರಿಯಾಗಿ ಅನ್ಬೇಕಾದ್ರೆ ನಮಗೆ ಆ ಉದಾಹರಣೆ ನೆನಪಾಗುತ್ತೆ. ಅದು ಒಂದು ಮುಳುಗ್ತಾ ಇರೋ ಇರುವೆಯನ್ನು ಪಾರಿವಾಳ ರಕ್ಷಣೆ ಮಾಡುತ್ತೆ. ಒಂದು ಪಾರಿವಾಳ ಆಕಾಶ ನೋಡ್ತಾ ಇತ್ತು, ಇರುವೆ ಮುಳುಗಿ ಹೋಗ್ತಾ ಇದೆ ಪಾಪ. ಒಂದು ಎಲೆ ತಂದು ಹಾಕ್ತದು ಅಲ್ಲಿ, ಆ ಎಲೆ ಮೇಲೆ ಕೂತ್ಕೊಂಡು ಇರುವೆ ಬಚಾವಾಯಿತು. ಋಣ ತೀರ್ಸೋಕೆ ಕಾಯ್ತಾ ಇತ್ತಂತೆ ಅದು. ಋಣ ತೀರ್ಸೋಕೆ ಕಾಯೋದು ಕೂಡ ಕಷ್ಟ ಅಂತ ಹೇಳ್ತಾರೆ. ಯಾಕೆ ನನ್ನ ಮೊದಲ ಆಪತ್ತು ಬರಲಿ ಅಂತ ಕಾಯ್ತಾ ಇರ್ತಾನೆ ಅವನು, ಋಣ ತೀರಿಸ್ಬೇಕಲ್ಲ, ಉಪಕಾರ ಪ್ರತ್ಯುಪಕಾರ ಮಾಡಬೇಕು. ಹಾಗಲ್ಲ, ಆ ಸಂದರ್ಭ ಬಂದುಬಿಡ್ತು ಅಂಥದ್ದೊಂದು. ಆ ಪಾರಿವಾಳದ ಮೇಲೆ ಒಬ್ಬ ಬಿಲ್ಗಾರ ಗುರಿಯನ್ನಿಟ್ಟ. ಅವನು ಹೆದೆಯನ್ನು ಸೆಳೆದಿದ್ದಾನೆ, ಬಾಣವನ್ನು ಬಿಡಬೇಕು, ಅವನು ಗುರಿ ಇಟ್ಟಿದ್ದಾನೆ. ಅದು ಬಾಣ ಹೋಗಿ ಪಾರಿವಾಳವನ್ನು ಬೇಯಿಸೋದು ನಿಶ್ಚಿತ. ಅದು ಇನ್ನೇನು ಕ್ಷಣಕ್ಕೆ ಅದು ರಕ್ತ ಸಿಕ್ತೋಗಿ ಕೆಳಗೆ ಬಿದ್ದು ಸತ್ತೋಗುತ್ತೆ ಅದು. ಆ ಕ್ಷಣದಲ್ಲಿ ಅವನು ಕಾಲಿಗೆ ಕಚ್ಚಿಬಿಡ್ತಂತೆ ಇರುವೆ. ಗುರಿ ತಪ್ಪಾಯ್ತು, ಪಾರಿವಾಳ ಹಾರೋಯ್ತು. ಇದು ಹಾಗೆ ಅಂತ ನಾವು ಬ್ರಹ್ಮತತ್ವಕ್ಕೆ ಅಂತ ಗುರಿ ಇಟ್ಟಾಗ ಇನ್ನೇನು ನಾವು ಮುಹೂರ್ತ ಬಂದಿದೆ, ಸಾಧನೆ ಶುರು ಮಾಡಬೇಕು ನಾವು, ಅಷ್ಟೊತ್ತಿಗೆ ಬರುತ್ತೆ ಅಂತ.
ಒಂದು ಸಣ್ಣ ನೋವು ಅಂತ, ಇದು ಮರ್ತೋಗುತ್ತೆ, ಆ ಕಡೆ ಹೋಗ್ಬಿಡ್ತೀವಿ ನಾವು ಅಂತ. ಏನೋ ಒಂದು ಸಣ್ಣ ಉಪದ್ರವ, ಆ ಸಣ್ಣ ಉಪದ್ರವ ದೊಡ್ಡದರಿಂದ ನಮ್ಮನ್ನು ತಪ್ಪಿಸಿಬಿಡುತ್ತೆ. ಹಾಗಾಗಿ ನಾವು ಈ ಮೊದಲು ಹೇಳಿದ್ದು, ದೊಡ್ಡ ಪಾಪಕ್ಕಿಂತಲೂ ಸಣ್ಣ ಪಾಪವೇ ಅಪಾಯಕಾರಿ. ಹಾಗಾಗಿ ಸಣ್ಣ ಪಾಪಕ್ಕೂ ಎಡೆ ಕೊಡಬೇಡಿ. ದೊಡ್ಡ ಪಾಪಗಳನ್ನು ಕರ್ಕೊಂಡು ಬರೋದೇ ಅದು ಒಂದು ಸಣ್ಣ ಪಾಪ ಅಂತ. ಮತ್ತು ಆ ಸಣ್ಣ ಪಾಪಗಳು ನಿರ್ಲಕ್ಷಿತ ಆಗಿರ್ತವೆ ಅಂತ, ಏನು ತೊಂದರೆ ಇಲ್ಲ. ಈಗ ಉದಾಹರಣೆಗೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಿಲ್ಲ, ದೊಡ್ಡ ಪಾಪ ಅಲ್ಲ ಅಂತ, ಮಾಡ್ಬೋದು ಅಂತ. ಚಿಕ್ಕದು ತೊಂದರೆ ಇಲ್ಲ ಅಂತ. ಆ ಚಿಕ್ಕದು ಎಷ್ಟು ಮಾಡ್ತೀವಿ ಒಂದು ದಿವಸದಲ್ಲಿ ಯೋಚನೆ ಮಾಡಿ, ಎಷ್ಟು ಮಾಡ್ತೀವಿ ಒಂದು ದಿವಸದಲ್ಲಿ. ಈಗ ಕೊಲ್ಲಬಾರದು ಅಂದರೆ ಕೊಲ್ಲಬಾರದು. ಆನೇನೂ ಜೀವವೇ, ಇರುವೇನೂ ಜೀವವೇ ಅಲ್ವಾ, ಎಲ್ಲವೂ ಜೀವವೇ. ಆದರೆ ಈ ಸಣ್ಣ ಸಣ್ಣ ಜೀವಗಳನ್ನು ಕೊಲ್ಲಬೇಕಾದ್ರೆ ನಾವು ಯೋಚನೆ ಮಾಡೋದಿಲ್ಲ ಅದನ್ನು ಅಂತ. ಅದೇನು ಜಾಸ್ತಿ ಪಾಪ ಏನೋ ತಂದ್ಕೊಂಡ್ಬಿಡ್ತೀವಿ ಅಂತ, KG ಲೆಕ್ಕದಲ್ಲಿ ತೂಕ ಮಾಡಿಬಿಡ್ತೀವಿ. ಅಂದರೆ ದೊಡ್ಡ ಜೀವ ಆದರೆ ಪಾಪ ದೊಡ್ಡದು ಅಂತ, ಚಿಕ್ಕ ಜೀವ ಆದರೆ ಪಾಪ ಚಿಕ್ಕದು ಅಂತ ಆಗಿದೆ ಏನಾದರೂ. ನಾವು ಅದನ್ನು ನೋಡ್ತೀವ ಅಂತ, ಒಂದು ಜಿರಲೆ ಹೊಡಿಬೇಕಾದ್ರೆ ಯೋಚನೆ ಮಾಡ್ತೀವ, ಮಾಡೋದಿಲ್ಲ ತಾನೇ. ಅದೇ ಯಾವ್ದಾದ್ರು ಒಂದು ದೊಡ್ಡ ಜೀವ ಕೊಲ್ಲಬೇಕಾದ್ರೆ ಪಾಪ ಬರುತ್ತೆ, ಇಲ್ಲಿ ಪಾಪ ಬರಲ್ವಾ ಅಂತ, ಬರುತ್ತೆ ತಾನೆ ಇಲ್ಲೂ ಕೂಡ ಅಂತ. ಸಣ್ಣ ಪಾಪಗಳು ಅಂತ. ಹಾಗಾಗಿ ಈ ಸಣ್ಣ ಪಾಪಗಳು ತುಂಬ ತೊಂದರೆ ಮಾಡ್ತವೆ ಅಂತ ನಮ್ಮ ಬದುಕಿನಲ್ಲಿ ಅಂತ. ನಿರ್ಲಕ್ಷಿತ ಹೋಗ್ಬಿಡ್ತವೆ. ನಾವು ಆ ಕಡೆ ಗಮನನೇ ಕೊಟ್ಟಿರೋದಿಲ್ಲ, ನಡೀತಾನೆ ಇರುತ್ತೆ ಅದು. ಅದು ಎಲ್ಲೋ ಒಂದು ಕಡೆ ಬಂದು ಅಡ್ಡ ನಿಂತು ಬಿಡುತ್ತೆ. ಈಗ ಉದಾಹರಣೆಗೆ, ಈಗ ಒಂದು ಬಾಟಲ್ ಇದೆ ಅಂದರೆ, ಬಾಟಲ್ ತುಂಬ ಇನ್ನೊಂದು ತುಂಬಿದೆ, ಅದು ಹೊರಗೆ ಬರೋಕ್ಕೆ ಒಂದು ಬಿರುಡೆ ಅಡ್ಡ ಮಾಡುತ್ತೆ. ಅದು ನೀವು ಬಾಟ್ಲಿ ಒಳಗಿದ್ರೆ ಏನು ತೊಂದರೆ ಮಾಡಲ್ಲ. ಅದು ಅಂದರೆ ಒಳಗಡೆಯಿಂದ ಪೂರ್ತಿ ಬಾಡಿ ಒಳಗಡೆ ಇದ್ದರೆ ತೊಂದರೆ ಮಾಡಲ್ಲ. ಬಟ್ ಅದ್ರ ನೆಕ್ ಇದೆಯಲ್ಲ, ಕುತ್ತಿಗೆ ಇದೆಯಲ್ಲ, ಅದು ಸರಿಯಾಗಿ ಅಲ್ಲಿ ಬಂದು ಕೂತ್ಕೊಂಡು ತಂದರೆ ಹೊರಗೆ ಬರೋಕ್ಕೆ ಬಿಡಲ್ಲ. ಅದು ಹೊರಗೆ ಬರೋಕ್ಕೆ ಬಿಡಲ್ಲ. ಬಲಿ ದಾನ ಕೊಡೋಕೆ ಹೊರಟಿದ್ದಾನೆ, ವಾಮನನಿಗೆ ದಾನ ಕೊಡೋಕೆ ಹೊರಟಿದ್ದಾನೆ ಬಲಿ. ಮೂಜಗವನ್ನೇ ದಾನ ಕೊಡ್ತಾನೆ ಮುಂದೆ ಅವನು. ಈಗ ಅದೆಲ್ಲ ಗೊತ್ತಿರೋ ಅವನಿಗೆ. ಆ ಮಗು ಕೇಳ್ತಾ ಇದೆ, ದಾನ ಕೊಡೋಕೆ ಹೊರಟಿದ್ದಾನೆ. ಶುಕ್ರಾಚಾರ್ಯ ತಡೆದನಂತೆ, ಕೊಡಬೇಡ, ಒಪ್ಪಲಿಲ್ಲ ಬಲಿ. ಹೋಗಿ ಏನು ಮಾಡಿದಂತೆ ಶುಕ್ರಾಚಾರ್ಯನ, ದಾನ ಮಾಡ್ಬೇಕಾದ್ರೆ ದಾರ ಎರೆದು ದಾನ ಕೊಡಬೇಕಲ್ಲ, ನೀರೇ ಬಿಡ್ತಾ ಇಲ್ಲ. ಹೋಗಿ ಆ ನೀರು ಬರೋ ದಾರಿ ಇದೆಯಲ್ಲ, ಗಿಂಡಿ ಆಗಿದ್ದರೆ ಚಿಕ್ಕದೊಂದು, ಅದಕ್ಕೆ ಆ ನೀರು ಬರೋ ದಾರಿ ತುಂಬ ಚಿಕ್ಕದಾಗಿರುತ್ತೆ. ಅದು ಒಂದು ಸಣ್ಣ ಒಂದು ಕೊಂಬಿ ಇರುತ್ತೆ, ಅದಕ್ಕೊಂದು ಆ ಕೊಂಬಿನೊಳಗಿಂದ ಬರಬೇಕು. ಅದು ಒಂದು ಪೈಪೆ ಆ ಥರ ಇರುತ್ತೆ, ಚಿಕ್ಕದಾಗಿರುತ್ತೆ. ಅದು ಅದ್ರೊಳಗೆ ಹೋಗಿ ಕೂತ್ಬಿಟ್ಟಂತೆ ಶುಕ್ರಾಚಾರ್ಯ ಸೂಕ್ಷ್ಮ ರೂಪದಲ್ಲಿ ಅಂತ. ಹಾಗಾಗಿ ಬರ್ತಾನೆ ಇಲ್ಲ ಹಾಗೆ ಅಂತ ನೋಡಿ. ವಾಮನನಿಗೆ ಅಂದರೆ ನಿಜವಾಗಿ ಸ್ಥೂಲವಾಗಿ ನೋಡಿದರೆ ಬಲಿ ರಾಜ್ಯ ಹೋಗುತ್ತೆ. 3 ಲೋಕವನ್ನು ದಾನ ತಗೊಳ್ತಾನೆ ವಾಮನ ಅಲ್ವಾ. ಸ್ವರ್ಗ ಮರ್ತ್ಯ ಪತರಗಳು ಅವನ ಅಧೀನದಲ್ಲಿದೆ. 3 ಹೆಜ್ಜೆಯಲ್ಲಿ ಎಲ್ಲವನ್ನೂ ಅಡಿತಾನೆ. 1 ಹೆಜ್ಜೆಯಿಂದ ಕೆಳಗೆ, 1 ಹೆಜ್ಜೆಯಿಂದ ಮೇಲೆ, 3ನೇ ಹೆಜ್ಜೆ ಎಲ್ಲಿಡಲಿ ಅಂತ ಅದು ಮುಂದೆ ನಡೆಯೋಕ್ಕಿದೆ. ಅಷ್ಟೇ ಚಿಂತೆ ಶುಕ್ರಾಚಾರ್ಯರಿಗೆ. ಅಂದರೆ ಗುರು ಯಾವಾಗಲೂ ಗುರುವಾಗಿರಬೇಕು ಅಂತ ಶುಕ್ರ ಆಗಬಾರ್ದು ಅಂತ, ಅದು ಇದಕ್ಕೆ ಹೇಳುವಂಥದ್ದು ಅಂತ, ಅಷ್ಟೇ ಚಿಂತೆ ಅಂತ. ಆದರೆ ನಿಜ ಏನು ಅಂದರೆ, ಮೂಜಗವನ್ನು ಕೊಟ್ಟು ಪರಮಾತ್ಮನನ್ನೇ ಪಡೆಯವನಿದ್ದಾನವನು, ಅದಕ್ಕಿಂತ ದೊಡ್ಡದನ್ನು ಪಡೆಯವನಿದ್ದಾನವನು. ಅವನು ಮನೆ ಬಾಗಿಲು ಕಾಯುವ ಕೆಲಸ ಮಾಡ್ತಾನೆ ಮುಂದೆ. ವಾಮನ ತ್ರಿವಿಕ್ರಮನಾಗಿ ಬಲಿಯ ಸರ್ವಸ್ವ ಕೆತ್ಕೊಳ್ತಾನಲ್ಲ, ಪಾತಾಳಕ್ಕೆ ತಳ್ಳಿದವನು. ನಾನು ಪಾತಾಳದಲ್ಲಿ ಅವನ ಮನೆ ಬಾಗಿಲು ಕಾಯುವ ಕೆಲಸವನ್ನು ಹರಿ ಮಾಡ್ತಾನೆ. ಯಾಕೆಂದರೆ ಪಾಪ ಬರಬಾರ್ದು ಅಂತ, ಅದಕ್ಕೆ ಜಾಗ ಇಲ್ಲ ಅಂತ ಬಾಗಿಲು ಅವನೇ ಕೂತ್ಕೊಂಡಿದ್ದಾನೆ, ಪಾಪ ಬರದೇ ಹಾಗೆ ಅಂತ, ಎಲ್ಲಿಂದಲೂ ಕೆಟ್ಟದ್ದು ಒಳಗಡೆ ಬರಬಾರ್ದು ಅಂತ. ಅದಕ್ಕಿಂತ ಮುಂಚಿನ ಸ್ಥಿತಿ ಏನು ಅಂದರೆ, ಪಾಪ ಅಲ್ಲ, ಗುರುವೇ ಹೋಗಿ ಕೂತ್ಬಿಟ್ಟಿದ್ದಾನೆ, ಅವನ ಕುಲಗುರುವೇ ಹೋಗಿ ದಾರಿ ನೀರು ಬೀಳೋ ಅಲ್ಲಿ ಅಡ್ಡ ಅಂತ. ಅವನು ಕಿಲಾಡಿ ವಾಮನ ಅವನ ದರ್ಬೆ ತೊಗೊಂಡು ಚುಚ್ಚಿದಂತೆ, ನೀರು ಬರ್ತಾ ಇಲ್ವ ಹೊರಗಡೆಗೆ, ಇಲ್ಲಿ ಏನೋ ಕಟ್ಕೊಂಡಿರ್ಬೇಕು ಕಸ ಅಂತ. ಅದರ ಆ ದ್ವಾರದಲ್ಲಿ, ಆ ರಂಧ್ರದಲ್ಲಿ ಒಂದು ದರ್ಬೆಯಿಂದ ಚುಚ್ಚಿದಂತೆ. ಅದು ಹೋಗಿ ಚುಚ್ಚಿದ್ದು ಅವನ ಕಣ್ಣಿಗಾಯಿತು. ಒಂದು ಶುಕ್ರಾಚಾರ್ಯನ ಕಣ್ಣಿಗೆ ಹೋಗಿ ಚುಚ್ಚಿದಂತೆ. ಹಾಗಾಗಿ ಒಕ್ಕಣ್ಣು ಶುಕ್ರಾಚಾರ್ಯ ಅಂತ ಹೇಳ್ತಾರಲ್ಲ, ಒಂದೇ ಕಣ್ಣಾಗಿದ್ದು ಹೇಗೆ ಅಂತ. ಅದು ಮೊದಲೇ ಕಣ್ಣು ಹೋಗಿದೆ ಅಂತ. ಗುರು ಕಣ್ಣು ಕೊಡಬೇಕಲ್ವಾ, ಕೊಟ್ಬಿಡು. ಬಾಗಿಲು ಭಗವಂತನ ಬಾಗಿಲು ಬಂದು ಭಿಕ್ಷೆ ಬೇಡಿದರೆ ಎಲ್ಲ ಅವನದೇ ಇರೋದು, ನಿಂದೇನಿದೆ ಅವನೇ ಕೊಟ್ಟಿರೋದು ನಿನಗೆಲ್ಲೋದನ್ನು. ತಂದೆ ಮಗುವಿಗೆ 10 ಚಾಕ್ಲೇಟ್ ಕೊಟ್ಟು 1 ಕೊಡ್ತೀಯ ಅಂತ ಕೇಳಿದರೆ ಮಗು ಕೊಡಬೇಕಲ್ವಾ, ತಂದೆ ಖುಷಿ ಆಗುತ್ತೆ. ಅವನೇನು ತಿನ್ನಲ್ಲ, ವಾಪಸ್ ಕೊಡ್ತಾನೆ. ಮತ್ತೆ ಗುರು ಏನು ಉಪದೇಶ ಮಾಡಬೇಕು ಆ ಸಮಯದಲ್ಲಿ? ಕಿರೀಟ ಉಳಿಸ್ಕೊಂಡು, ಸಿಂಹಾಸನ ಉಳಿಸ್ಕೊ, ರಾಜ್ಯ ಉಳಿಸ್ಕೊಂಡು. ಆ ಗುರು ಯೋಚನೆ ಮಾಡಿದ್ದಷ್ಟೇ ಅಂತ. ಆತನ ಕುಲಗುರು, ಯಾಕೆಂದರೆ ದೈತ್ಯ ಗುರು ಅವನು, ದೈತ್ಯರಿಗೆ ಗುರುವಾಗಿ ಬಂದಿದ್ದು ಮೊದಲಿಂದಲೂ ಕೂಡ ಅಂತ.
ಅದೇ ಅಭ್ಯಾಸ ಅಂತ. ಆ ರಾಜ್ಯದಲ್ಲಿ ಅದು ಅಂಥವರೇ ಗುರುವಾಗಿರ್ಬೇಕಾಗತ್ತೆ ಅಂತ, ಆ ರಾಜ್ಯವೇ ಅಂಥದ್ದು ಅಂತ. ಹಾಗೆ ಅಂತಹ ಸರಿಯಾದ ಸಮಯದಲ್ಲಿ ಬಂದು ಕಟ್ಕೊಳ್ಬೋದು ಅದು ಅಂತ, ಬಂದು ಉಪದ್ರವ ಮಾಡ್ಬೋದು ಅಂತ, ತೊಂದರೆ ಮಾಡ್ಬೋದು ಅಂತ. ಹಾಗಾಗಿ ಚಿಕ್ಕದಾದರೂ ಕೂಡ ಪಾಪ ದೊಡ್ಡದೇ ಅಂತ, ಅದು ಮಾಡುವ ತೊಂದರೆ ದೊಡ್ಡದೊಂದು. ಚಿಕ್ಕದಲ್ಲ, ಚಿಕ್ಕ ಇರುವೆ ಎಷ್ಟು ತೊಂದರೆ ಮಾಡ್ಬೋದು ಒಳಗೆ ಸೇರಿದಾಗ ಅಂತ ಬಂದು. ಹಾಗೆ ಪಾಪ ಇರುವೆ ಇರಲೇಬೇಕಾದ್ರೆ ತೊಂದರೆ ಇಲ್ಲ, ಅದು ಭಾರಿ ಟೆಂಪ್ರರಿ, ಅದು ಮಾಡೋ ಸಮಸ್ಯೆ ಅದು. ಆದರೆ ಪಾಪ ನಾನಿರುವೆ ಒಳಗಡೆ ಅಂತ ನನಗೆ ಬಿಡಬಾರದು ಅಂತ. ಅದಕ್ಕೇನು ಇನ್ವಿಟೇಷನ್ ಬೇಡ, ಏನು ಬೇಡ, ಬರೋದಕ್ಕೆ ತಾನೇ ಬರುತ್ತೆ ಅದು. ಅಂಥದ್ದೆಲ್ಲ ಹಾಗೆ ರಾಮಭದ್ರಾಚಾರ್ಯರು ಹೇಳೋರು ಅದನ್ನ ಯಾವಾಗಲೂ. ಏನಂದರೆ ಈ ಗೃಹ ಪ್ರವೇಶ ಮಾಡ್ತೀವಲ್ಲ, ಭಾರೀ ವಿದ್ಯುಕ್ತವಾಗಿ ಗೃಹ ಪ್ರವೇಶ ಮಾಡ್ತೀವಿ ಅಲ್ವಾ, ವಿಧಾನ ಮಾಡಿ ಮತ್ತೊಂದು ಮಾಡಿ ಯಾರು ನೆಂಟರು ಎಷ್ಟರನ್ನು ಕರೆದು ವಿಡಿಯೋ ಫೋಟೋ ಎಲ್ಲ ಭಾರಿ ಜೋರಾಗಿ ಗೃಹ ಪ್ರವೇಶ ಮಾಡ್ತೀವಿ. ಆದರೆ ಮೊದಲನೇ ದಿನವೇ ನೋಡಿದರೆ ಅಲ್ಲಿ ಇದು ಜಿರ್ಲೆ ಜೇಡ ಮತ್ತೊಂದು ಎಲ್ಲ ಇದೆ ಅಲ್ಲಿ. ನೀನು ಯಾವಾಗ ಬಂದೆ ಅಂತ ಕೇಳಿದ್ರೆ ನಾನು ನಿನ್ನೆನೇ ಬಂದೆ ಅಂತ ಹೇಳ್ತಂಥದ್ದು ಅಂತ. ನೀನು ಇವತ್ತು ಬಂದಿದ್ದು ಅಂತ, ಮೊದಲು ಕಬ್ಜಾ ಮಾಡಿದ್ದು ನಾನು ಅಂತ, ನಂದು ಇದ್ದು ಅಂತ, ಆಮೇಲೆ ನೀನು ಬಂದಿದ್ದು ಅಂತ ಅನ್ನತ್ತೆ. ಅದಕ್ಕೆ ಯಾರು ಇನ್ವಿಟೇಷನ್ ಕೊಟ್ಟರು? ಕರೆದವ್ರು ಯಾರು? ಕ್ರಿಮಿಕೀಟಗಳ ಹಾಗೆ ಪಾಪ ಕರೀದೆ ಬಂದ್ಬಿಡುತ್ತೆ, ಒಳಗೆ ಸೇರಿಕೊಳ್ಳುತ್ತೆ, ಕಣ್ಣಿಗೆ ಕಾಣಿಸಲ್ಲ, ತುಂಬ ಚಿಕ್ಕದಾಗಿ ಅಂತ. ನೀವು ಯಾವ ಎಂಡೋಸ್ಕೋಪಿ ಮತ್ತೊಂದು ಏನೇನೋ ಇರುತ್ತಲ್ಲ, ಅದು ಎಂಥದ್ದು ಮಾಡಿದರೂ ಕಾಣೋದಿಲ್ಲ. ಯಾವ ಎಕ್ಸ್ರೇ ಮಾಡಿದ್ರು, ಎಲ್ಲಿ ಕೊಯ್ದು ನೋಡಿದ್ರು ಅದೊಂದು ಕಾಣೋದಿಲ್ಲ, ಪಾಪ ಒಂದು ಕಾಣೋದಿಲ್ಲ. ಎಲ್ಲಿ ಇಲ್ವಲ್ಲ ಅಂತಾರೆ ವೈದ್ಯರು, ವಿಜ್ಞಾನಿಗಳು. ಆದರೆ ನಾನು ಇರುವೆ ಅಂತ ಇರುತ್ತೆ ಅದು. ನಾನು ಇಲ್ಲೇ ಇರುವೆ, ನಿಂಗೆ ಕಾಣ್ತಾ ಇಲ್ಲ ಅಷ್ಟೇ, ನಾನು ಕಾಣ್ತೀನಿ. ಆ ಸರಿಯಾದ ಸಮಯ ಬರಬೇಕು, ನೀನೇನಾದ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಡ್ಬೇಕು, ಆವಾಗ ಬರ್ತೀನಿ, ಆವಾಗ ಕಾಣ್ತೀನಿ. ಕಾಣ್ತೀನಿ ಹೇಗೆ ಕಾಣ್ತೀನಿ? ವಿಘ್ನವಾಗಿ, ನಿಂಗೆ ಆದಮೇಲೆ ಗೊತ್ತಾಗುತ್ತೆ. ಓ ಪಾಪ ಇತ್ತು ಏನೋ, ಆಮೇಲೆ ಗೊತ್ತಾಗುತ್ತೆ ಅಷ್ಟೇ, ಮೊದಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಅದೆಲ್ಲ ಅದೇ. ನೀವು ಸಾಧನೆ ಮಾಡುವಾಗ ನಿಮ್ಮನ್ನು ವಿಚಲಿತಗೊಳಿಸೋಂಥದ್ದು ಏನೆಲ್ಲ ಇದೆ ಸಾಧನೆಯಿಂದ. ಅದು ನೋವಿನ ರೂಪದಲ್ಲೂ ಬರ್ಬೋದು, ಸುಖದ ರೂಪದಲ್ಲೂ ಬರ್ಬೋದು. ಅದೆಲ್ಲ ಅದೇ. ವಿಶ್ವಾಮಿತ್ರ ತಪಸ್ಸಿಗೆ ಕೂತ್ರೆ ಅದೇ ಏಸು ಸಲ ತಪವಗೈದು ಏಸು ಬಂದವನ ಅಂತು ಕೌಶಿಕನು ಬ್ರಹ್ಮರ್ಷಿ ಪದ ಕರಹನಾದನ್. ಪೂರ್ವ ದಿಕ್ಕಲ್ಲಿ ತಪಸ್ ಮಾಡ್ತಾನೆ, ಪಶ್ಚಿಮ ದಿಕ್ಕಲ್ಲಿ ಮಾಡ್ತಾನೆ, ಉತ್ತರ ದಿಕ್ಕಲ್ಲಿ, ದಕ್ಷಿಣ ದಿಕ್ಕಲ್ಲಿ, ಎಲ್ಲ ದಿಕ್ಕಲ್ಲಿ ತಪಸ್ ಮಾಡಿದ್ದಾನೆ ವಿಶ್ವಾಮಿತ್ರ. ಭೂಮಂಡಲದ ಎಲ್ಲ ಭಾಗದಲ್ಲಿ ತಪಸ್ ಮಾಡಿದ್ದಾನೆ. ಅಂದರೆ ಹೋಗಲಿ, ಈ ಜಾಗನೇ ಸರಿ ಇಲ್ವೇನೋ, ನನಗೆ ಸರವಳಿ ಇಲ್ವೇನೋ, ಈ ದಿಕ್ಕೇ ಸರವಳಿ ಇಲ್ವೇನೋ ಅಂತ ಒಂದೊಂದು ಕಡೆ ಒಂದೊಂದು ವಿಘ್ನ. ಅಲ್ಲಿ ಹೋದ್ರೆ ತ್ರಿಶಂಕು ಬರ್ತಾನೆ, ಇಲ್ಲಿ ಹೋದರೆ ಮೇನಕ್ಕೆ ಬರ್ತಾಳೆ, ಅಲ್ಲಿ ಹೋದರೆ ರಂಬೆ, ಇಲ್ಲಿ ಹೋದರೆ ಇನ್ನೊಬ್ಬ ಯಾರು, ಇನ್ನೊಂದು ಯಾವುದು ಶುನಶ್ಯಪ ಬರ್ತಾನೆ. ಎಲ್ಲಿ ಹೋದರೂ ವಿಘ್ನ, ಮತ್ತೆ ಬಂದು ವಿಘ್ನ. ಅವನು ಎಷ್ಟು ಬೇಸತ್ತು ಬಿಡ್ತಿದ್ದ ಅಂದರೆ ಆ ದಿಕ್ಕನ್ನೇ ಬಿಟ್ಟು, ಆ ಸ್ಥಳವನ್ನೇ ಬಿಟ್ಟು ಬೇರೆ ದಿಕ್ಕಿಗೆ, ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದ ಅವನು. ಹೋಗಲಿ, ಅಲ್ಲಿ ಯಾವುದು ಹೇಗಿದೆ ನಾನು ದೆಸೆ ನೋಡ್ತೇನೆ. ಅದರಲ್ಲಿ ಯಾವುದು ಅಂದರೆ ಅದು ಅಂತಲ್ಲ, ಸಾಧಕ ಸಾಧನೆ ಮಾಡಿ ಗುರಿ ಮುಟ್ಟವರಿಗೆ ಏನೇನು ತೊಂದರೆ ಆಗುತ್ತೋ ಅವನಿಗೆ, ಅದ್ರ ಹಿಂದೆಲ್ಲ ಇದೆ ಅಂತ. ಆ ಸಮಯಕ್ಕೇ ಬರುತ್ತೆ, ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇವತ್ತಿನ ಪ್ರವಚನದ ಉದ್ದೇಶವೇ ಅದು. ಆವಾಗಲೇ ಬರುತ್ತೆ ಅದು ಅಂತ, ಬೇರೆ ಯಾವಾಗಲೂ ಅಲ್ಲ ಅಂತ. ಗೊತ್ತೇ ಇಲ್ವಲ್ಲ ಅಂತ, ನೀವು ಬೇರೆ ಏನು ಮಾಡಬೇಕಾದ್ರೂ ಗೊತ್ತಾಗಲ್ಲ ಅಂತ. ಆದರೆ ಉದ್ಧಾರ ಆಗಲಿಕ್ಕೆ ಹೊರಟ್ರೆ, ಉದ್ಧಾರ ಅಂದರೆ ನೀವು ಮೇಲೆ ಏಳಲಿಕ್ಕೆ ಹೊರಟ್ರೆ ಆಗ ಬಂದು ಕಾಲಿಡ್ಕೊಳ್ಳುತ್ತೆ ಅದು. ಕೊನೆ ಪಕ್ಷ ಕಾಲಿಗೆ ಕಚ್ಚುತ್ತೆ. ಕಾಲಿಡ್ಕೊಂಡು ಪಾಪ ಆಶ್ರಯಿಸಿದೆ ಪಾದಾನ ತಂದ್ಕೊಳ್ಬೇಡಿ ಅಂತ, ಹಾಗೂ ಬರ್ಬೋದು ಅದು ಅಂತ. ಬಿಟ್ಟೆ ಎಲ್ಲವನ್ನು ಅಂತ ಹೊರಟ್ರೆ ಯಾರೋ ಬಂದು ಕಾಲಿಡ್ಕೊಡ್ತಾರೆ, ಹೋಗ್ಬಿಡಿ ದಯವಿಟ್ಟು ಅಂತ. ಓಹ್, ನೀನೊಬ್ಬ ನನ್ನ ಆಶ್ರಯಿಸಿದೀಯಾ, ಆಗಲಿ, ನಿನಗಾಗಿರ್ತೇನೆ ಅನ್ನೋ ಹಾಗಾಗತ್ತೆ ಆಗ ಅಂತ. ಆದರೆ ನಾವು ಹೋಗಿ ಇನ್ಯಾರನ್ನೂ ಆಶ್ರಯಿಸಬೇಕು ಆ ಹೊತ್ತದು, ಇನ್ಯಾವುದೋ ಮಹಾಶಕ್ತಿಯನ್ನು ಆಶ್ರಯಿಸಿ ನಾವು ಉದ್ಧಾರ ಆಗಬೇಕು. ಆದರೆ ಏನೋ ಒಂದು ಯಾವುದೋ ರೂಪದಲ್ಲಿ ಅಡ್ಡ ಆಗುತ್ತೆ ಆ ಸಮಯದಲ್ಲಿ. ಹಾಗಾಗಿ ಶಂಕರಾಚಾರ್ಯರು ಹೇಳಿದ್ದು, ಮುಂದಿನ ಹೇಳೋಕ್ಕಿಂತ ಮುಂಚೆ ಇದನ್ನೊಂದು ಹೇಳ್ಬಿಡ್ತೀನಪ್ಪ, ಪಾಪ ಪರಿಧೋಯತ. ಹುಡುಕಿ ಹುಡುಕಿ ಪಾಪವನ್ನು ನಿರ್ಮೂಲ ಮಾಡ್ಕೋ. ಸಾಧನೆಗೆ ಹೊರಡೋಕ್ಕಿಂತ ಮುಂಚೆ ಶುದ್ಧನಾಗು, ಮೊದಲು ಪಾಪ ಪರಿಹಾರ ಮಾಡ್ಕೋ ಅಂತ.
ಈ ಪಾಪೋಘ ಪರಿಧೂಹಿತ ಅನ್ನೋದು ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೀವಿ, ಇದು ಎಲ್ಲರಿಗೂ ಅಪ್ಲೈ ಆಗತ್ತೆ ಅಂತ. ನಿಮಗೆ ಅಂದರೆ ಮಹಾಸುಖವನ್ನೆಲ್ಲ ಅಲ್ಪ ಸುಖ ಅನುಭವಿಸ್ಬೇಕು ಅಂದರೂ ಕೂಡ ಇದೆ ಅದು ಅಂತ. ನೀವೊಂದು ಪರೀಕ್ಷೆ ಪಾಸಾಗಬೇಕು ಅಂದ್ರೆ ಅಡ್ಡ ಬರೋದು ಇದೆ ಅಂತ, ಪಾಪವೇ ಅಂತ. ಒಂದು ಜಾಬ್ ಸಿಗಬೇಕು ಹುಡುಕ್ತಾ ಇದ್ದೀನಿ, ಇದೇ ಅಡ್ಡ ಬರೋದು ಅಂತ, ಬೇರೆ ಯಾವುದೂ ಅಲ್ಲ ಅಂತ. ದೊಡ್ಡ ಬರೀ ವೇದಾಂತಕ್ಕೆ, ಅಧ್ಯಾತ್ಮಕ್ಕೆ, ಪರಮಾತ್ಮ ಪ್ರಾಪ್ತಿಗೆ ಮಾತ್ರ ಅಂತ ಅಲ್ಲ ಅಂತ. ನಿದ್ದೆ ಮಾಡಬೇಕು ಬರ್ತಾ ಇಲ್ಲ, ಅದೇ ಅಡ್ಡ ಬರೋದು. ನಿಮಗೆ ತೊಂದರೆ ಅಂತ ಬಂದರೆ ಜೀವನದಲ್ಲಿ, ದೊಡ್ಡದಾಗಲಿ ಚಿಕ್ಕದಾಗಲಿ ತೊಂದರೆ ಅಂತ ಬಂದರೆ ಅದ್ರ ಹಿಂದೆ ಎಲ್ಲೋ ಅವಿತು ಕೂತಿದೆ ಇದು ಪಾಪ. ಹಾಗಾಗಿ ಆ ಪಾಪದ ಕುಲವನ್ನೇ ಸುಡಬೇಕು ಮೊದಲು. ನೀವೇನೇ ಒಳ್ಳೇದು ಮಾಡಬೇಕಾದ್ರೂ ಕೂಡ ಆ ಕೆಲಸ ಮಾಡಬೇಕು. ನಿತ್ಯ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಅದನ್ನೇ ಸಂಕಲ್ಪ ಮಾಡುವಂಥ ಪದ್ಧತಿ ಇರೋದು. ಸಂಧ್ಯಾ ವಂದನೆ ಸಂಕಲ್ಪ ನೀವು ಯಾರ್ಯಾರು ಮಾಡ್ತಿರೋ ಗೊತ್ತಿಲ್ಲ, ಎಲ್ಲರೂ ಮಾಡಬೇಕು ಲೆಕ್ಕದಂತೆ. ಎಲ್ರಿಗೂ ಅನ್ಯಾನ್ಯ ರೂಪದಲ್ಲಿ ಸಂಧ್ಯಾವಿಧಿ ಇದ್ದೇ ಇದೆ. ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಅವರವ್ರ ರೀತಿಯಲ್ಲಿ ಅವ್ರು ಮಾಡಬೇಕಾಗತ್ತೆ. ಈಗ ಅಧಿಕೃತ ಸಂಕಲ್ಪ ಅಂತ ಸಂಧ್ಯಾ ವಂದನೆಗಿರೋದು ಒಂದೇ ಒಂದು ಅಂತ, ಮಮೋಪಾತ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಇದೊಂದೇ ಸಂಕಲ್ಪ ಇರುವಂಥದ್ದು. ಪರಮೇಶ್ವರನ ಪ್ರೀತಿ ಅದೇ ಸಂಕಲ್ಪ ಅಂತ. ಅವನಿಗೆ ನಮ್ಮ ಮೇಲೆ ಪ್ರೀತಿ ಬರಲಿ, ಇದೇ ಅದು. ಮತ್ತೆ ಯಾಕೆ ಪ್ರೀತಿ ಬರಲಿ? ಏನೋ ಅಡ್ಡಾಗಿದೆ. ಏನು ಅಡ್ಡಾಗಿರೋದು? ಅದೇ ಪಾಪ ಅಂತ. ಉಪಾತ್ತ ದುರಿತಕ್ಷಯ ದ್ವಾರ. ಉಪಾತ್ತ ಅಂದರೆ ನಾವೇ ಸಂಪಾದನೆ ಮಾಡಿದ್ದು ಅಂತ. ಉಪಾತ್ತ ಅನ್ನೋ ಶಬ್ದಕ್ಕೆ ಅರ್ಥ ಅದು ನಾವೇ ಎತ್ಕೊಂಡಿರೋದು ಅಂತ, ನಾವೇ ತಗೊಂಡಿರೋದು ಅಂತ. ಅಂತಹ ದುರಿತ ಏನಿದೆ, ಪಾಪ ಏನಿದೆ, ಅದರ ಕ್ಷಯದ್ವಾರ, ಕ್ಷಯದ ಮೂಲಕವಾಗಿ. ಉಪಾತ್ತ ದುರಿತ ಕ್ಷಯದ್ವಾರ. ಉಪಾತ್ತವಾದ ನಾವೇ ಸಂಪಾದನೆ ಮಾಡಿದ ದುರಿತದ ಕ್ಷಯದ ದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ. ದ್ವಾರ ತೆರ್ಕೊಳ್ಳುತ್ತೆ ಆವಾಗ ಅಂತ, ಅದು ಹೋಗ್ತಿರೋ ಹಾಗೆ. ಯಾಕೆಂದರೆ ಅದು ಒಂದು ಕೂರದೇ ದ್ವಾರದಲ್ಲಿ. ದೇವರು ಬರಬೇಕು ಅಂದರೂ ದ್ವಾರದಲ್ಲಿ ಅದಿದೆ ಅಂತ, ನಾವು ಹೋಗಬೇಕು ಅಂದರೂ ದ್ವಾರದಲ್ಲಿ ಅದಿದೆ ಅಂತ ಕಟ್ಕೊಳ್ಳುತ್ತೆ ಒಂದು ಕಸವಾಗಿ ಅಂತ. ಹಾಗಾಗಿ ನಿತ್ಯ ಸಂಧ್ಯೆಗೆ ವಿಧಿಸಿರ್ತಕ್ಕಂಥ ಸಂಕಲ್ಪ. ನೀವು ಬೇರೆ ಏನೋ ಸಂಕಲ್ಪ ಮಾಡಿದ್ರು ಇದೊಂದು ಇದ್ದಿದ್ದೆ, ದುರಿತಕ್ಷಯ ಅಂತ, ಪಾಪಕ್ಷಯ ಅಂತ. ಹಾಗಾಗಿ ಒಳಗೆಲ್ಲೆಲ್ಲಿ ಕಪ್ಪು ಕಲೆಯಾಗಿದೆ, ಎಲ್ಲೆಲ್ಲಿ ಅವಿತು ಕುಳಿತಿದೆ ಪಾಪ, ಅದರ ಕುಲವನ್ನೇ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಂಥ ವಿಧಿಗಳನ್ನು ಮೊದಲು ಮಾಡಿ ಆಮೇಲೆ ಸಾಧನೆ ತೊಡಗು. ಬಹುಶಃ ಆಮೇಲೆ ಸಾಧನೆ ಮಾಡೋಕ್ಕೆ ಇರೋದಿಲ್ಲ, ನಿಮಗೆ ಆಗಿರುತ್ತೆ. ಇದು ಈ ಪಾಪ ಕ್ಷಯ ಆಯಿತು ಅಂದರೆ ಆಯಿತು, ಅಲ್ಲೇ ಇದೆ. ಆ ದ್ವಾರ ತೆರೆತಿರೋ ಹಾಗೇ ಬೆಳಕು ಒಳಗೆ ಬರುತ್ತೆ, ಪರಮಾತ್ಮನದ್ದು ಗಾಳಿ ಒಳಗೆ ಬರುತ್ತೆ, ಅವನ ಪರಿಮಳ ಸೇರಿರ್ತಕ್ಕಂಥ ಆ ಸುಗಂಧವಾತ ತಾನಾಗೊಳಗೆ ಬರುತ್ತೆ. ದ್ವಾರ ತೆರಿಬೇಕು ಅಂದರೆ ಕಟ್ಕೊಂಡಿರೋ ಪಾಪವನ್ನು ಪರಿಧೂಯತಾಂ ತೊಡೆದು ಹಾಕಬೇಕು. ಹರೇ ರಾಮ್.